ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ನಾನಂತೂ ಕಾಲೇಜಿಗೆ ಹೋಗಿ ಬಂದೆ ರೀ. ಆಮೇಲೆ ಮತ್ತು ಇವತ್ತು ಡ್ರೆಸ್ ಕೊಟ್ರಿ ನಮಗೆ, ಕಾಲೇಜ್ ಡ್ರೆಸ್. ಸೊ ಕಾಲೇಜ್ ಡ್ರೆಸ್ ಏನಾಗ್ಯಾವಪ್ಪ ಅಂತಂದ್ರೆ ಎಲ್ಲ ಕರೆಕ್ಟ್ ಐತ್ರಿ. ಆದ್ರೆ ಅವರು ನೆಕ್ ನಂದಂತ ಅಷ್ಟಲ್ಲಿ ಎಲ್ಲ ಸ್ಟೂಡೆಂಟ್ಸಿದು ನೆಕ್ ಫುಲ್ ಡೀಪ್ ಮಾಡಿಬಿಟ್ಟಾರ್ರಿ. ಅದೇ ಇವಾಗ ಹಾಕೊಂಡು ನೋಡಿದ್ರೆ ನಾನು ಭಾಳ ಡೀಪ್ ಆಗಿತ್ತು. ಆಂಟಿಗೆ ಹೋಗಿ ಕೇಳಿದೆ ನಾನು, ನಮ್ಮ ಮನೆ ಕಡೆ ಅದರಲ್ಲಿ ಟೈಲರ್ ಅವರಿಗೆ. ಅವರು ಇಲ್ಲ, ಪೀಸು ಇತ್ತಂದ್ರೆ ಅದರದ್ದು ಡ್ರೆಸ್ಸಿನ ಪೀಸ್ ಇತ್ತಂದ್ರೆ ಅದು ಹಚ್ಚಾಕೆ ಅಟ್ಯಾಚ್ ಮಾಡಿ ಹಚ್ಚಾಕೆ ಬರ್ತಿತ್ತು ಅಂತ ಹೇಳಿದ್ರಿ. ಸೊ ಅವ್ರಿಗೆ ಬರಲ್ಲ ಅಂತ್ರಿ. ಅದು ಇವಾಗ ನಾನು ಸ್ನ್ಯಾಪ್ ಅವ್ರಿಗೆ ಯಾರಿಗಾದ್ರೂ ಕೇಳ್ತೀನಿ ನಾನು, ಅವ್ರು ಕರೆಕ್ಟ್ ಮಾಡಿಕೊಡ್ತಾರೆ ಅಂದ್ರೆ ಓಕೆ ರೀ. ಇಲ್ಲತ್ತಂದ್ರೆ ಅಷ್ಟು ಅಂದ್ರೆ ನನಗೆ ಇಲ್ಲಿಗೆ ಬರತೈತ್ರಿ ಅದು, ಇಲ್ಲಿಗೆ. ಸೊ ನೋಡೋಣ ರೀ ಏನಾಗುತ್ತೋ. ನಾನು ಅಪ್ಸ ತರಕಾರಿ ತೊಗೊಂಡ್ಬರಕ್ಕೆ ಹೋಗಿದ್ವಿ ರೀ. ನಾನು ಇವತ್ತು ಬಿರಿಯಾನಿ ಮಾಡತ್ತೀನಿ ರೀ. ಸೊ ಅದು ರೆಸಿಪಿ ಸಮೇತ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಸೊಪ್ಪು ಅದೆಲ್ಲ ಬೇಕಾಗಿತ್ತು ರೀ, ಹೋಗಿ ತೊಗೊಂಡು ಬಂದಿರಿ ಇವಾಗ. ಸೊ ನೋಡ್ರಿಪ್ಪ, ನಾನು ಇವಾಗ ಹೋಗಿ ತರಕಾರಿ ತೊಗೊಂಡು ಬಂದೆ ರೀ. ಮತ್ತು ನಾನು ಇವತ್ತು ಬಿರಿಯಾನಿ ಮಾಡತ್ತೀನಿ ರೀ. ಸೊ ಚಿಕನ್ ಬಿರಿಯಾನಿ ಮಾಡತ್ತೀನಿ ರೀ, ಚಿಕನ್ ದಮ್ ಬಿರಿಯಾನಿ. ಸೊ ಅದರ ರೆಸಿಪಿ ಸಮೇತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ರೀ. ಸೊ ನೋಡಿರಿ, ನಂದು ಒಂದು ಸಲ ಟ್ರೈ ಮಾಡಿ ಸಖತ್ತಾಗಿರ್ತೈತೆ ರೀ. ನಾನು ವೆರೈಟಿ ಆಫ್ ಬಿರಿಯಾನೀಸ್ ಮಾಡೀನಿ ರೀ. ವೈಟ್ ಬಿರಿಯಾನಿನೂ ಮಾಡೀನಿ ರೀ ನಾನು, ಸಖತ್ ಟೇಸ್ಟಿಯಾಗಿತ್ತು ರೀ ಅದು. ಆಮೇಲೆ ಮತ್ತು ನಾನು ಬಿರಿಯಾನಿ ಮಾಡ್ತಾನೆ ಇರ್ತೀನಿ ರೀ. ನನ್ನ ಕೈದು ಅಷ್ಟು ಟೇಸ್ಟಿಯಾಗಿರುತ್ತೆ. ನಂದನ್ನು ಹೊಗಳ್ಕೊಳತ್ತಿಲ್ಲ ರೀ, ಅಷ್ಟು ಟೇಸ್ಟಿ ಆಗಿರುತ್ತೆ. ಸೊ ಅದಕ್ಕೆ ನಾನು ಹೇಳತ್ತೀನಿ, ನೀವು ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿರಿ ಆ ರೀತಿ ನಾನು ಮಾಡಿದ ಥರ. ನಾನಿಲ್ಲೇ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕ್ಕೆ ಎಣ್ಣೆ ಬಿಸಿ ಮಾಡಾಕಿಟ್ಟೇನಿ ರೀ. ಈಗ ಇಲ್ಲೇ ಉಳ್ಳಾಗಡ್ಡಿ ಕಟ್ ಮಾಡ್ಯಾಳ. ಇದನ್ನ ಎಷ್ಟು ದಪ್ಪ ಮಾಡಿ ನೋಡಿಲಿ. ಅಯ್ಯೋ ನೋಡಿಲಿ, ನೀ ಎಷ್ಟು ದಪ್ಪ ಕಟ್ ಮಾಡಿ. ಅದ್ರೊಳಗೆ ಇನ್ನೊಂದು ಆಗ್ತಿತ್ತು. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ. ಇವಾಗ ಇಲ್ಲೇ ಉಳ್ಳಾಗಡ್ಡೆ ಎಲ್ಲ ಫ್ರೈ ಮಾಡ್ಕೊಂಡೇರಿ ನಾನು. ಇವಾಗ ಚಿಕನಿಗೆ ಮಸಾಲೆ ಹಚ್ಕೋಬೇಕಲ್ರಿ. ಅದರಲ್ಲಿ ಚಿಕನ್ ತೊಗೊಂಡಿವಿ. ಅದರೊಳಗೆ ಮೆಂತೆ, ಪಾಲಕ್ ಮತ್ತು ಕೊತ್ತಂಬರಿ ಹಾಕಿ ನಮ್ದ್ರೊಳಗೆ ಇಲ್ಲ ಹಾಕಿಲ್ಲ, ಖಾಲಿ ಓನ್ಲಿ ಮೆಂತೆ ಪಾಲಕ್. ಕೊತ್ತಂಬರಿನೂ ಸ್ವಲ್ಪ ಹಾಕೋಬೇಕ್ರಿ ಇವಾಗ ಇದ್ರೊಳಗೆ. ಅಷ್ಟೇ ಸಪ್ಪ ಆಗಲ್ಲ ಅದು ಭಾಳ. ಹಾಂ, ಸಪ್ಪ ಭಾಳ ಆಗಲ್ಲ, ಕಡಿಮೆ ಆಗ್ತದೆ ಇನ್ನೂ ಕಡಿಮೆ ಆತ. ಕಡಿಮೆ ಆತದ ಮಮ್ಮಿ ಸಪ್ಪ. ಹೆಸ್ತೆ ನೋಡಿ ಒಂದು 2 ಚೂಡು ಖಾಲಿ ಆದಲ್ಲೇ. ಇಲ್ಲ, ಅದು ಇನ್ನೊಂದೆರಡು ತರಬೇಕಾಗಿತ್ತು ನಾನು. ಹೌದಾ, ತಗೊಂಬಂದು ಹಾಕುವ. ಎಷ್ಟು ಸೊಪ್ಪು ಇರುತ್ತೆ ಅಷ್ಟು ಚಲೋ. ಅಂದ್ರೆ ಸೊಪ್ಪಿನ ರೈಸ್ ಹಾಕೈತ್ರಿ. ಇಲ್ಲ, ಅದು ಇದ್ರೊಳಗೆ ನಾವು ಕುದಿಸೋಬೇಕಾದ್ರೆ ಪೂರ್ತಿ ಹೋಗ್ಬಿಡುತ್ತೆ ಅದು. ಈಟ 4 ಸಿಡು ಮಾಡಿದ್ರು ಈಟ ಪಲ್ಯ ಹಾಕಿದ್ರಿ ಅದು. ಅದೆಲ್ಲ ತುಳು ತಿಟ್ಟಿಬಿಡು ಅರ್ಸಿಯಾ. ನಿನ್ಗ ನೋಡಿ ಬಾಂಡೆ ಮತ್ತೆ. ಇವಾಗ ಇದ್ರೊಳಗೆ ಟಮಾಟಿ ಮತ್ತು ಕೊತ್ತಂಬರಿ ಹಾಕೊಳ್ಳೋಣ. ಇವಾಗ ಏನು ಎದಕ್ಕಿತ್ತು ಸ್ಪೆಷಲ್? ಈಗ ಏನು ಹೇಳಿ ಏನಿಲ್ಲ, ಇದು ಸ್ಪೆಷಲ್ ಹಂಗೆ ತಿನ್ನಾಕಂತ್ರಿ ಸ್ಪೆಷಲ್. ಹೇಳತ್ತಿಲ್ಲದು, ಅದಕ್ಕೆ ಕೇಳಿದೆ ನಾನು, ಏನಾರು ಬಾಯ್ ಬಿಡ್ತಾಳೇನಂತಂತ. ಇವಾಗ ಇದ್ರೊಳಗೆ ಎಲ್ಲ ಮಸಾಲೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಬಿರಿಯಾನಿ ಮಸಾಲ, ಮತ್ತು ಇದ್ರೊಳಗೆ ಅರಿಶಿಣದ ಪುಡಿ ಹಾಕೊಳ್ಳೋಣ ಸ್ವಲ್ಪ. ಇವಾಗ ಇದ್ರೊಳಗೆ ಗರಂ ಮಸಾಲೆ ಹಾಕೊಳ್ಳೋಣ ಸ್ವಲ್ಪ. ಇವಾಗ ಇದ್ರೊಳಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಳ್ಳೋಣ ರೀ. ಇವಾಗ ಇದ್ರೊಳಗೆ ಸ್ವಲ್ಪ ಚಿಕನ್ ಮಸಾಲೆ ಹಾಕೊಳ್ಳೋಣ ರೀ. ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ಳೋಣ ರೀ. ಅದೊಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ. ಮತ್ತು ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಅಲ್ಲೇ ನೋಡ್ರಿ ಹರಿದಿದ್ದು ಭಾಳ ಬೇಕು, ಇಷ್ಟ ಐತಿ. ಪೇಸ್ಟ್ ಮಾಡಿ ಇಡ್ಬೇಕು ಮಮ್ಮಿ ಎಲ್ಲ ಬೆಳ್ಳುಳ್ಳಿದು. ಪಾಕೆಟ್ ಅಂದ್ರೆ ಇವಾಗ ಮತ್ತೆ ಇದ್ರೊಳಗೆ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಖಾರ ಹಾಕೋಬೇಕು, ಒಂದೊಂದು ಖಾರ. ಉಪ್ಪು ಸ್ವಲ್ಪ ಹಾಕೋ, ಭಾಳ ಐತಿ, ಸ್ಟ್ರಾಂಗ್ ಐತಿ ಉಪ್ಪು. ನಿಂಬೆಹಣ್ಣು ಮಮ್ಮಿ, ನಿಂಬೆಹಣ್ಣು ಹೆಚ್ಚಿಲ್ಲ ಅಲ್ವಾ? ನೋಡಲ್ಲ ಹೆಚ್ಚಿದ್ದು ಸ್ವಲ್ಪ ನಿಂಬೆಹಣ್ಣು ಹಾಕ್ಬೇಕು, ಟೇಸ್ಟಿ ಆಗುತ್ತೆ. ಮತ್ತು ಇದ್ರೊಳಗೆ ಸ್ವಲ್ಪ ನಿಂಬೆಹಣ್ಣು ಅಲ್ಲಿ ಹೆಚ್ಚಿದೈತೆ ಅಂತಡಿ.
ನಿಂಬೆ ಹಣ್ಣು ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಇವಾಗ ಉಳ್ಳಾಗಡ್ಡಿ ಕದ್ದಿದ್ದು ಅದನ್ನು ಹಾಕೋಬೇಕು. ಅದನ್ನ ಮಿಕ್ಸ್ ಮಾಡಿದ್ಮೇಲೆ ಹಾಕ್ಬೇಕು ಮತ್ತೆ ಹಾಕೇ ಮಿಕ್ಸ್ ಮಾಡ್ಬೇಕದು ಎಲ್ಲ ಹಾಕಿ ಮಿಕ್ಸ್ ಮಾಡ. ಯಾಕೆ ಸ್ವಲ್ಪ ಸ್ವಲ್ಪ ನೆನಪು ಬರತ್ತಿಲ್ಲ ಹಾಗಾಗಿ ನೆನಪಾಯ್ತು ನನಗೆ. ಇಲ್ಲಿ ಕರೋದು ಇಲ್ಲೇ ಮುಂದೆ ಇಟ್ಕೊಂಡೇನೆ ನೆನಪಿರಲಿಲ್ಲ ಅಂದ್ರೆ ಹಾಕೋದು. ಇವಾಗ ನೋಡ್ರಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡೆ. ಇವಾಗ ಇದನ್ನ ಸ್ವಲ್ಪ ಹೊತ್ತು ಹಿಂಗೆ ಬಿಟ್ಬಿಡೋಣ್ರಿ. ಇವಾಗ ಇಲ್ಲೇ ರೈಸ್ ಮಾಡ್ಕೊಳಕ್ಕೆ ಒಂದು ಡಬ್ಬರಿ ಒಳಗೆ ನೀರು ಹಾಕಿ ಒಣ ಮಸಾಲೆ ಸಾಜೀರ್ಗಿ ಆಮೇಲೆ ಮತ್ತು ನಿಂಬೆ ಹಣ್ಣು ಹಾಕಿದ್ರಿ. ಮತ್ತು ಈ ಸೈಡ್ ಚಿಕನ್ ಏನು ನಾವು ಮಸಾಲೆ ಎಲ್ಲ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಕುದಿಸ್ಕೊಂಡ್ಬಿಡೋಣ್ರಿ. ಚಿಕನ್ ಚಲೋತ್ನಾಗಿ ಉಪ್ಪು ಹಾಕಿಲ್ಲ ರೀ ಅದಕ್ಕೆ ಹಾಕೀನಿ. ಇವಾಗ ಇದನ್ನು ಇಷ್ಟ ಹಾಕ್ತೀನಿ ರೀ, ನೀರೇನು ಹಾಕಲ್ಲ. ಇದ್ರೊಳಗೆ ಸ್ವಲ್ಪ ಐತಿ, ಚಲೋತ್ನಾಗಿ ಕುದಿಲಿಲ್ಲ ಅಂದ್ರೆ ಇಷ್ಟರೊಳಗೆ ಸ್ವಲ್ಪ ನೀರು ಹಾಕಿ ಕುದಿತೈತೆ ಅರ್ಷ. ನೀರು ಐತೆ ನೋಡಲಿ, ನೀರು ಬಿಟ್ಟಿರ್ತೈತೆ ಚಿಕನ್. ಇದನ್ನು ನೋಡೋಣ. ಇವಾಗ ಇದು ಕುದ್ದಂದ್ರೆ ನೀರು ಹಾಕಿ ರೈಸ್ ತಗೊಂಬಾ ಈಗ ಹೋಗಿ. ಹಾಂ ಇವಾಗ ಇಲ್ಲಿ ಚಿಕನ್ ಎಲ್ಲ ತಗೊಂಡಾಡ್ರಿ ತಗೊಂಡು ದಮ್ ಬಿಡ್ಬೇಕಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡತ್ತಾಳ್ರಿ. ಡೆಕೋರೇಷನ್ ಅಲ್ಲ, ಲೇಯರ್ ಮಾಡತ್ತೀನಿ. ಲೇಯರ್ ಮಾಡತ್ತಾಳ್ರಿ. ಲೇಯರ್ ನೋಡ್ರಿ ಲಿಂಬೆನ್ ಬಂತು ಅಂತ. ಮತ್ತೊಂದು ಬಂತು ಸಾಕು ಬಿಡರ್ಷ. ನಾ ಒಂದೇ ಸಲ ಹೇಳಿದ್ನಿ, ಸ್ಟಾರ್ಟ್ ಹಚ್ಕೊಂಡ್ಬಿಟ್ಟೆಲ್ಲ ಆತೇನೆ. ಅರ್ಧ ರೈಸ್ ಹಾಕ್ಕೊಂಬಿಡೋಣ್ರಿ. ಯಾಕೆ 3-4 ಲೇಯರ್ ಮಾಡಲ್ಲ? ಒಂದೇ ಲೇಯರ್ ಮಾಡ್ತೀನಲ್ಲ ನಾನು, 2 ಲೇಯರ್ ಮಾಡ್ತೀನಲ್ಲ. ಇವಾಗ ಇದನ್ನು ಹಾಕೋದು, ಚಿಕನ್ ಹಾಕೋದು ಮತ್ತು ರೈಸ್ ಹಾಕೋದು ಮುಗೀತು. ಮಮ್ಮಿ 3-4 ಲೇಯರ್ ಮಾಡಿರ್ತಾರೆ. ಹಾಂ 3-4 ಲೇಯರ್ ಮಾಡ್ತೀನಿ. ಇವಾಗ ಮತ್ತೆ ಚಿಕನ್ ಲೇಯರ್ ಮಾಡ್ಕೊಳ್ಳೋ. ಇವಾಗೆಲ್ಲ ಚಿಕನ್ ಹಾಕೊಂಡ್ಬಿಡೋದೇನು ರೀ? ಬಿಸಿ ಐತಿದೆ ಮತ್ತು ತನಗಾದ್ಮ್ಯಾಗ ಹಾಕ್ಬೇಕನ್ನದು ಎಲ್ಲ. ಇದು ಬಿಸಿ ಇದೆ ಅಂತ ಚಮಚೆಯಿಂದ ಹಾಕೊಳ್ಳೋತಿದ್ದೆ. ಮತ್ತೆ ರೈಸ್ ಹಾಕೊಳ್ಳೋಣ. ಇವಾಗ ಪೂರ ರೈಸ್ ಹಾಕೊಂಡ್ಬಿಡೋದ್ರಿ. ಮೈ ಹಾಕರ್ಷ್ಯಾ ಹಗರ್ಕಾಕ್ ಚಲಬೇಡ ರೈಸ್. ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡೆ ಇದು ಹಾಕಿಲ್ಲ ಅರ್ಷ ನಡಕ್ಕೆ ಹಾಕಿಲ್ಲ, ಇದ್ರೊಳಗೆ ಹಾಕೊಂತ ಚಲೋ ಮಸ್ತ್ ಕಾಣ್ತೈತಿ. ಹಾಕಿ ಕೊತ್ತಂಬರಿ ಕೊತ್ತಂಬರಿ ಫುಡ್ ಕಲರ್ ಹಾಕ್ಬಾರ್ದು ಅಂತಾರೆ, ಅಂದ್ರೆ ಸ್ವಲ್ಪ ಹಾಕೊಳ್ಳೋಣ. ಹಾಕ್ಬಾರ್ದು ಅಂತಾರೆ ಅಂದ್ರೆ ಸ್ವಲ್ಪ ಹಾಕೊಳ್ಳೋಣ. ಚಂದ ಕಾಣ್ತಿತ್ತು ಹಾಕೊಂಡ್ರೆ ನೋಡಿ. ಆಗ ಸ್ಲೋ ಇದರಿಂದ ದಮ್ಮಿಗೆ ಇಟ್ಬಿಡೋಣ. ದಮ್ ಮಾಡಕ್ಕೆ ಬಿಡೋಣ್ರಿ. ದಮ್ ಬಿರಿಯಾನಿ, ಹೈದ್ರಾಬಾದ್ ಸ್ಪೆಷಲ್ ದಮ್ ಬಿರಿಯಾನಿ. ಹೈದ್ರಾಬಾದ್ ಐತೆ ಮತ್ತು ಯಾವ್ದಿದೆ ಗೊತ್ತಿಲ್ಲತ್ರಿ ಈಗ. ಅರ್ಶಿಯ ಸ್ಪೆಷಲ್ ದಮ್ ಬಿರಿಯಾನಿ ರೆಸಿಪಿ ರೀ ಇದು. ಸಾಕ್ಬಿಡ ಅರ್ಶಿ. ಎಷ್ಟು ಹಾಕತಿ? ಇಲ್ಲಿ ನೋಡ್ರಿ ಇವಾಗ ಅರ್ಶಿ ಒಂದು ಬಿರಿಯಾನಿ ರೆಡಿ ಆಯ್ತು. ಏನಕ್ಕೆ ಅರ್ಶಿ ಇವತ್ತು ಸ್ಪೆಷಲ್ ಬಿರಿಯಾನಿ ಮಾಡಿದ್ದ? ಯಾರಿಗೆ? ಸಾನಿಯಾಗ. ಹಾಂ ಹಾಂ ಬಿರಿಯಾನಿ ಮಾಡೋ ಅಂತಂದಿಲ್ಲ. ಹಾಂ ಮೆತ್ತಗಾಗೈತಿಲ್ಲ. ಸ್ವಲ್ಪ ಮಿಜ್ಜ ಆದ್ರೆ ಚಲೋ. ಮಿಜ್ಜಿನಾಗಿರ್ಬೇಕಾಡ್ರಿ ಅದು. ಈಗ ಅದರ ಬುಟ್ಟೆಗೆ ಹಾಕಿ ನಮ್ಮ ಸುಲ್ತಾನ್ ಬಂದನ್ರಿ. ಸುಲ್ತಾನ್ ಕೈಯಾಗ ಕೊಟ್ಟು ಕಳ್ಸಾಕೈತಿ. ಹೋಯ್ತು ಅಪ್ಪ ಅನ್ನ ಓದ್ಕೊಡು ಸಾನೆ ಊಟ ಮಾಡಂತಂದು.